ರಾತ್ರಿ ಸುರಿದ ಮಳೆಗೆ ಜನರು ಪರದಾಡ್ಬಿಟ್ಟಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಬುಧವಾರ ರಾತ್ರಿ ಧಾರಾಕಾರ ಮಳೆಯಾಗಿದ್ದು ಹಲವು ರಸ್ತೆಗಳಲ್ಲಿ ನೀರು ತುಂಬಿಕೊಂಡು ವಾಹನ ಸಂಚಾರ ಅನ್ನೋದು ಅಸ್ತವ್ಯಸ್ತವಾಗಿತ್ತು. ಬೆಂಗಳೂರಿನಲ್ಲಿ ಬುಧವಾರ ಬೆಳಗ್ಗೆಯಿಂದ ಬಿಸಿಲು ಹಾಗೂ ಸೆಕೆ ವಾತಾವರಣ ಕಂಡುಬಂತು. ಮಧ್ಯಾಹ್ನ ನಗರದ ವಿವಿಧ ಭಾಗದಲ್ಲಿ ಮಳೆ ಸುರಿಯಿತು. ರಾತ್ರಿ 9:30 ಸುಮಾರಿಗೆ ಮೆಜೆಸ್ಟಿಕ್, ಸದಾಶಿವನಗರ, ವಿಧಾನಸೌಧ, ಶಾಂತಿನಗರ, ಚಾಮರಾಜಪೇಟೆ ಸೇರಿದಂತೆ ಮೊದಲಾದ ಕಡೆ ಧಾರಾಕಾರ ಮಳೆ ಸುರಿದಿದೆ. ಸುಮಾರು 20 ನಿಮಿಷಕ್ಕೂ ಅಧಿಕ ಕಾಲ ಮಳೆ ಸುರಿದ ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಉಂಟಾಗಿ ವಾಹನ ಸವಾರರು ನಡು ರಸ್ತೆಯಲ್ಲಿ ಪರದಾಡಿದ್ರು. ಮಳೆ ನೀರುಗಾವಲುಗಳಲ್ಲಿ ಕಸ ತುಂಬಿಕೊಂಡಂತ ಪರಿಣಾಮ ನಗರದ ಬಹುತೇಕ ರಸ್ತೆಗಳಲ್ಲಿ ಭಾರಿ ಪ್ರಮಾಣ ನೀರು ಹರಿಯಿತು. ಇನ್ನು ಶೇಷಾದ್ರಿಪುರ, ಅರಮನೆ ರಸ್ತೆ, ಬಳ್ಳಾರಿ ರಸ್ತೆ, ಕಸ್ತೂರಿ ನಗರ, ಹೆಬ್ಬಾಳ, ಹೊಸೂರು ರಸ್ತೆ, ಮೆಜೆಸ್ಟಿಕ್, ವಿಧಾನಸೌಧ ಸೇರಿದಂತೆ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಸಂಚಾರ ದಟ್ಟಣೆ ಕಂಡುಬಂತು. ಅಂಡರ್ ಪಾಸ್, ಫ್ಲೈಓವರ್ಗಳ ಮೇಲೆ ಭಾರೀ ಪ್ರಮಾಣ ನೀರು ನಿಂತಿತ್ತು. ನೋಡಿ, ಬುಧವಾರ ಬೆಂಗಳೂರಿನಲ್ಲಿ ಸರಾಸರಿ 1.1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ಹಂಪಿ ನಗರದಲ್ಲಿ ಅತಿ ಹೆಚ್ಚು 3.7 ಸೆಂಟಿಮೀಟರ್ ಮಳೆ ಆಗಿರುವಂಥದ್ದು. ಪುಲಕೇಶಿ ನಗರ 2.8, ಬಸವೇಶ್ವರ ನಗರ 2.4, ಸಂಪಂಗಿರಾಮ್ ನಗರ 2, ಮನೋರಾಯನಪಾಳ್ಯ ಹಾಗೂ ವಿದ್ಯಾಪೀಠದಲ್ಲಿ 1.9, ದೊರೆಸಾನಿಪಾಳ್ಯ, ವಿವಿಪುರದಲ್ಲಿ ತಲಾ 1.6, ನಾಗೇನಹಳ್ಳಿಯಲ್ಲಿ 1.5, ವನ್ನಾರಪೇಟೆ ಹಾಗೂ ರಾಜಮಹಲ್ ಗುಟ್ಟಹಳ್ಳಿಯಲ್ಲಿ ತಲಾ 1.3, ಬಾಣಸ್ವಾಡಿ, ಮಾರತಹಳ್ಳಿ, ರಾಜಾಜಿನಗರದಲ್ಲಿ 1.1, ಬಸವನಪುರದಲ್ಲಿ 1 ಸೆಂಟಿಮೀಟರ್ ಮಳೆ ಆಗಿದೆ. ಗುರುವಾರ ನಗರದಲ್ಲಿ ಸಾಧಾರಣ ಮಳೆ ಮುಂದುವರೆದಿದ್ದು ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಈ ಒಂದು ಸೂಚನೆಯನ್ನು ನೀಡಿದೆ. ಸೊ ಅಂದರೆ ಇವತ್ತು ಕೂಡ ಮಳೆ ಆಗಬಹುದು ಅನ್ನೋದನ್ನು ಹವಾಮಾನ ಇಲಾಖೆ ಹೇಳ್ತಾ ಇರುವಂಥದ್ದು. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾವುದಾದ್ರೂ ಕೆಲಸ ಕಾರ್ಯಗಳಿಗೆ ಹೋಗಬೇಕು ಅಂತ ಇದ್ದರೆ ಅದನ್ನು ಯಾವ ಟೈಮಿಗೆ ಹೋಗಬೇಕು, ಏನು ಪೋಸ್ಟ್ ಮಾಡ್ಕೊಳ್ಬೇಕು, ಅಥವಾ ಮಳೆಗೆ ಎಚ್ಚರಿಕೆಯಾಗಿ ಛತ್ರಿ ತಗೊಂಡು ಹೋಗೋದು ಇನ್ನೊಂದು ಮತ್ತೊಂದು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ.